ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಂತಾ ಹೋಗೋಣ. ಈ ವರ್ಷ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಲಾಗ್ತಿದೆ ನಮ್ಮ KA ಕಡೆಯಿಂದ. ಓಕೆನಾ? ಸೊ ಇದೇ ನಿಟ್ಟಿನಲ್ಲಿ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಮ್ಮ KEಯವರು ಬಿಡುಗಡೆ ಮಾಡಿದ ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರ್ತಕ್ಕಂತಹ ಕಾಲೇಜ್, ಅದು ಸಹ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರ್ತಕ್ಕಂತಹ ಕಾಲೇಜ್ ನಿಮ್ಗೆ ಇಷ್ಟ ಇದ್ರೆ ನೀವೇನ್ ಮಾಡ್ತೀರಾ, ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಪ್ರೊಸೆಸ್ಗೆ ಎಂಟರ್ ಆದ ನಂತರ ಫೀ ಪೇಮೆಂಟ್ ಮಾಡೋದಿರುತ್ತೆ. ಸೊ ಹೇಗೆ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ, ಸೊ ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಓಕೆನಾ? ಸೊ ಬನ್ನಿ. ಸೊ ಈಗ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಇಷ್ಟ ಇದ್ರೆ ನೀವು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಫೀಸ್ ಪೇಮೆಂಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರೋಸೆಸ್ ನಿಮ್ಗೆ ಫೀಸ್ ಪೇಮೆಂಟ್ ಇರುತ್ತೆ. ಓಕೆನಾ? ನೀವು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ ನಂತರ ನಮ್ಮ KE ಕಡೆಯಿಂದ ನಿಮ್ಗೆ ಚಲನನ್ನ ಡೌನ್ಲೋಡ್ ಮಾಡೋದು ಕೇಳ್ತಾರೆ. ಓಕೆನಾ? ಆಪ್ಷನ್ ಸಿಗುತ್ತೆ ನಿಮ್ಗೆ. ಆ ಒಂದು ಆಪ್ಷನ್ ಅನ್ನ ವಿದ್ಯಾರ್ಥಿಗಳು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಆ ಒಂದು ಚಲನಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನಿಮ್ಮ ಡೀಟೇಲ್ಸ್ ಇರುತ್ತೆ. ಓಕೆನಾ? ಸೊ ಕೋಟಾಗಳಿರುತ್ತೆ, ಮತ್ತೆ ನೀವು ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಇದು ಸಹ ಚಲನಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ ಒಂದು ಚಲನ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂತೀರಾ. ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ಚಲನನ್ನ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಪ್ರಿಂಟ್ ಔಟ್ ಅನ್ನ ತಗೋಬೇಕಾಗಿರುತ್ತೆ. ಓಕೆನಾ? ಆ ಒಂದು ಚಲನಲ್ಲಿ ವಿದ್ಯಾರ್ಥಿಗಳಿಗೆ 3 ಕಾಪೀಸ್ ಇರುತ್ತೆ. ಓಕೆನಾ? ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಒಂದು ಕ್ಯಾಂಡಿಡೇಟ್ ಕಾಪಿ, ಸ್ಟೂಡೆಂಟ್ ಕಾಪಿ ಇರುತ್ತೆ, ಅದೇ ರೀತಿ ಇನ್ನೊಂದು ಕಾಲೇಜ್ ಕಾಪಿ ಇರುತ್ತೆ. ಓಕೆನಾ? ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಇರುತ್ತೆ. ಓಕೆನಾ? ಈ 3 ಕಾಪೀಸ್ ಇರುತ್ತೆ. ಸೊ ಆ ಒಂದು ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ನೀವು ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಬ್ಯಾಂಕಿಗೆ ಹೋಗಿ ನೀವು ಫೀಸ್ ಅನ್ನ ಪೇ ಮಾಡಬಹುದಾಗಿರುತ್ತೆ. ಓಕೆನಾ? ನಿಮ್ಮ ಹತ್ರ ಚೆಕ್ ಬುಕ್ ಇದ್ರೆ ಅದರ ಮುಖಾಂತರ ಸಹ ನೀವು ಫೀಸ್ ಅನ್ನ ಪೇ ಮಾಡಬಹುದು. ಮತ್ತೆ ಯಾವ ಬ್ಯಾಂಕ್ ಅಲ್ಲಿ ನೀವು ಫೀಸ್ ಅನ್ನ ಪೇ ಮಾಡಬಹುದಾಗಿರುತ್ತೆ ಇದನ್ನ ನಾವು ತಿಳ್ಕೊಳೋದಾದ್ರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಸೊ ಆ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನೀವು ಫೀಸ್ ಅನ್ನ ಪೇ ಮಾಡಿದ್ರೆ ನಿಮ್ಗೇನೆ ಒಳ್ಳೇದು. ಸೊ ಅಲ್ಲಿ ಹೋಗಿ ನೀವೇನ್ ಮಾಡಬಹುದಾಗಿರುತ್ತೆ, ಫೀಸ್ ಅನ್ನ ಪೇ ಮಾಡಬಹುದಾಗಿರುತ್ತೆ. ಫೀಸ್ ಅನ್ನ ಪೇ ಮಾಡಿದ ನಂತರ ನೀವು ತಗೊಂಡೋಗಿರ್ತಿರಲ್ಲ ಚಲನ್, ಅದರಲ್ಲಿ ಬ್ಯಾಂಕ್ ಕಡೆಯಿಂದ 3 ಕಾಪೀಸ್ ನ ಮೇಲೆ ಸೀಲ್ ಹಾಕ್ತಾರೆ. ಓಕೆನಾ? ಸೊ ಅದ್ರಲ್ಲಿ ಫಸ್ಟ್ ಕಾಪಿ ಮೀನ್ಸ್ ಬ್ಯಾಂಕ್ ಕಾಪಿ ಇರುತ್ತೆ ನೋಡಿ, ಅದನ್ನ ಬ್ಯಾಂಕ್ ಅವ್ರು ತಗೊಳ್ತಾರೆ. ಇನ್ನು ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿನ ನಿಮ್ಗೆ ಕೊಡ್ತಾರೆ. ಓಕೆನಾ? ಅದು ಸೇಫ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆ 2 ಕಾಪಿಯಲ್ಲಿ ಒಂದು ಕಾಲೇಜ್ ಕಾಪಿ ಇದೆ ನೋಡಿ, ಅದನ್ನ ನೀವು ರಿಪೋರ್ಟಿಂಗ್ ಟೈಮ್ ಅಲ್ಲಿ ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡ್ತೀರಾ. ಇನ್ನೊಂದು ಸ್ಟೂಡೆಂಟ್ ಕಾಪಿ ಇರುತ್ತೆ ನೋಡಿ, ಅದು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ ನಿಮ್ಗೆ ಫೀಸ್ ಅನ್ನ ಪೇ ಮಾಡ್ತಕ್ಕಂತಹ ಪ್ರೋಸೆಸ್. ಆಫ್ಟರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಂತರ ಯಾರ್ಯಾರು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತಿರೋ ಸೊ ನಿಮ್ಗೆ ಫೀಸ್ ಪೇಮೆಂಟ್ ನ ಸ್ಟೆಪ್ಸ್ ಈ ರೀತಿ ಇರುತ್ತೆ. ಓಕೆನಾ? ಸೊ ಇದು ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.